ಭಾರತ ನಾಗರಿಕತೆಗಳ ಪರಂಪರೆ ಹೊಂದಿರುವ ಬಲಿಷ್ಠವಾದ ರಾಷ್ಟ್ರ ಮತ್ತು ಅಮೆರಿಕ ಇತ್ತೀಚಿನ ದೇಶ. ವಿಶ್ವ ಯುದ್ಧಗಳಿಂದ ಲಾಭ ಪಡೆದು ಅನೇಕ ಯುದ್ಧಗಳಿಗೆ ನೇರ ಮತ್ತು ಪರೋಕ್ಷ ಕಾರಣಗಳಾಗಿ ಅದರಿಂದ ಲಾಭ ಪಡೆದು ದೊಡ್ಡಣ್ಣ ಎನಿಸಿಕೊಂಡಿರುವ ಅಮೆರಿಕಗೆ ಇಂದು ತನ್ನ ಸ್ಥಾನ ಅಲುಗಾಡುತ್ತಿದೆ ಎಂದು ಗೊತ್ತಾಗಿದೆ. ಉದಾಹರಣೆ ಹೇಳಬೇಕೆಂದರೆ ಟ್ರಂಪ್ ಚುನಾವಣೆಯಲ್ಲಿ ಬಳಸಿದ ಅಸ್ತ್ರ ಮೇಕ್ ಅಮೆರಿಕಾ ಗ್ರೇಟ್ ಎಗೇನ್. ಹಾಗಾದರೆ ಅಮೆರಿಕ ಗ್ರೇಟ್ ಅಲ್ವಾ? ಇಲ್ಲ. ಕರ್ಮ ರಿಟರ್ನ್ಸ್ ಬ್ಯಾಕ್ ಅಂತಾರಲ್ಲ, ಯುದ್ಧ ಮತ್ತು ಸರ್ವಾಧಿಕಾರದಿಂದ ಲಾಭ ಪಡೆದ ಅಮೆರಿಕಾದ ಬುಡ ಇಂದು ಅಲುಗಾಡುತ್ತಿದೆ. ಈಗ ದೊಡ್ಡಣ್ಣನಿಗೆ ಸವಾಲೊಡ್ಡಲು ವಿಶ್ವಗುರು ಜೊತೆಗೂಡಿದ್ದಾರೆ. ಭಾರತವು ಯಾವಾಗಲೂ ತನ್ನ ಸ್ವಂತ ನಿರ್ಧಾರದಿಂದಲೇ ಗಮನ ಸೆಳೆದಿದೆ. ಅದು ಅಲಿಪ್ತ ನೀತಿ ಇರಲಿ, ಆಫ್ರಿಕಾದ ವರ್ಣಭೇದ ನೀತಿ ಇರಲಿ, ಪರಮಾಣು ಪರೀಕ್ಷೆ ಇರಲಿ. ಹಾಗೆಯೇ ಭಾರತವನ್ನು ನಿಯಂತ್ರಿಸುವ ಪ್ರಯತ್ನ ಹಿಂದೆಯೂ ನಡೆದಿದೆ ಮತ್ತು ಜಗತ್ತಿನ ದೊಡ್ಡ ರಾಷ್ಟ್ರಗಳು ಈ ಪ್ರಯತ್ನದಲ್ಲಿ ಸೋಲನ್ನೊಪ್ಪಿಕೊಂಡಿದೆ. ಅಂತಹ ಈ ಹಿಂದಿನ ಘಟನೆಗಳ ಬಗ್ಗೆ ತಿಳಿಯೋಣ. ಪರಮಾಣು ಶಸ್ತ್ರಾಸ್ತ್ರಗಳ ಪ್ರಸರಣರಹಿತ ಒಪ್ಪಂದ, ದ ನ್ಯೂಕ್ಲಿಯರ್ ನಾನ್ ಪ್ರೊಲಿಫರೇಷನ್ ಟ್ರೀಟಿ. ಇದು ಪರಮಾಣು ಶಸ್ತ್ರಾಸ್ತ್ರಗಳ ಹರಡುವಿಕೆಯನ್ನು ತಡೆಗಟ್ಟಲು, ಪರಮಾಣು ಶಕ್ತಿಯ ಶಾಂತಿಯುತ ಬಳಕೆಯನ್ನು ಉತ್ತೇಜಿಸಲು ಮತ್ತು ಪರಮಾಣು ನಿಶ್ಶಸ್ತ್ರೀಕರಣದತ್ತ ಕೆಲಸ ಮಾಡಲು ವಿನ್ಯಾಸಗೊಳಿಸಲಾದ ಒಂದು ಹೆಗ್ಗುರುತು ಅಂತಾರಾಷ್ಟ್ರೀಯ ಒಪ್ಪಂದವಾಗಿದೆ. 1968ರಲ್ಲಿ ಸಹಿಗಾಗಿ ತೆರೆದು 1970ರಲ್ಲಿ ಜಾರಿಗೆ ಬಂದ ಇದು 3 ಸ್ತಂಭಗಳನ್ನು ಆಧರಿಸಿದೆ: ಪ್ರಸರಣ ನಿಷೇಧ, ನಿಶ್ಶಸ್ತ್ರೀಕರಣ ಮತ್ತು ಪರಮಾಣು ಶಕ್ತಿಯ ಶಾಂತಿಯುತ ಬಳಕೆಗಳು. ಅಂದಿನ ಭಾರತದ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರು ಈ ಒಪ್ಪಂದಕ್ಕೆ ಸಹಿ ಮಾಡಲಿಲ್ಲ ಮತ್ತು ಭಾರತವು ಒಪ್ಪಂದಕ್ಕೆ ಸಹಿ ಮಾಡದ 5 ದೇಶಗಳಲ್ಲಿ ಒಂದು. ಉಳಿದವು ಪಾಕಿಸ್ತಾನ, ಇಸ್ರೇಲ್, ನಾರ್ತ್ ಕೊರಿಯಾ, ಸೌತ್ ಸುಡಾನ್ ಮತ್ತು ಚೀನಾ ಮೊದಲು ಸಹಿ ಮಾಡಿ 1992ರಲ್ಲಿ ಹಿಂಪಡೆದಿದೆ. ಈ ಸಂದರ್ಭದಲ್ಲಿ ಭಾರತ ಯಾವುದೇ ಒತ್ತಡಕ್ಕೆ ಮಣಿಯಲ್ಲ ಮತ್ತು ಭಾರತದ ಪರಮಾಣು ಕಾರ್ಯಕ್ರಮವು ಶಾಂತಿಯುತ ಉದ್ದೇಶಗಳಿಗಾಗಿದೆ ಮತ್ತು ಒಪ್ಪಂದಗಳ ಪ್ರತಿರೋಧಕ್ಕೆ ಬದ್ಧವಾಗಿರಲು ಭಾರತ ಬಯಸಲ್ಲ. ದೇಶದ ಹಿತಾಸಕ್ತಿಗೆ ವಿರುದ್ಧವಾದ ಯಾವುದನ್ನು ಮಾಡಲು ಯಾರೂ ನಮ್ಮನ್ನು ಒತ್ತಾಯಿಸಲು ಸಾಧ್ಯವಿಲ್ಲ ಎಂದು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ಜಗತ್ತಿಗೆ ತಿಳಿ ಹೇಳಿದ್ದರು. ಇನ್ನೊಂದು 1998ರ ಪೋಖ್ರಾನ್ ಪರಮಾಣು ಪರೀಕ್ಷೆ, ಅದುವೇ ಆಪರೇಷನ್ ಶಕ್ತಿ. 1998 ಮೇ 11ರಂದು ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಅಂದಿನ ರಕ್ಷಣಾ ಸಚಿವರ ವೈಜ್ಞಾನಿಕ ಸಲಹೆಗಾರ APJ ಅಬ್ದುಲ್ ಕಲಾಂ ಅವರ ನೇತೃತ್ವದಲ್ಲಿ ರಾಜಸ್ಥಾನದ ಪೋಖ್ರಾನ್ ಎಂಬ ಮರಳುಗಾಡು ಪ್ರದೇಶದಲ್ಲಿ ಭಾರತ ತನ್ನ 2ನೇ ಪರಮಾಣು ಪರೀಕ್ಷೆಯನ್ನು ಮಾಡಿತು. ಇದು 5 ಪರಮಾಣು ಶಸ್ತ್ರಾಸ್ತ್ರ ಪರೀಕ್ಷೆಗಳ ಸರಣಿಯಾಗಿದೆ. ನಂತರ ಭಾರತ ತಾನು ಪರಮಾಣು ದೇಶ ಎಂದು ಘೋಷಿಸುತ್ತದೆ, ಅದು ಕೂಡ ಸ್ವಾತಂತ್ರ್ಯವಾಗಿ ಯಾರ ಸಹಾಯವಿಲ್ಲದೆ. ಅಮೆರಿಕವು ಭಾರತ ಅಂತಾರಾಷ್ಟ್ರೀಯ ನಾನ್ ಪ್ರೊಲಿಫರೇಷನ್ ನಾರ್ಮ್ ಅನ್ನು ಉಲ್ಲಂಘನೆ ಮಾಡಿದೆ ಎಂದು ಭಾರತದ ಮೇಲೆ ಸ್ಯಾಂಕ್ಷನ್ ವಿಧಿಸಿತ್ತು. ಇದು ರಕ್ಷಣಾ ಮತ್ತು ತಂತ್ರಜ್ಞಾನ ರಫ್ತುಗಳನ್ನು ನಿರ್ಬಂಧಿಸುವುದು ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಿಂದ ಸಾಲಗಳನ್ನು ವಿರೋಧಿಸುವುದು ಆಗಿದೆ. ಆರಂಭದಲ್ಲಿ ಗಮನಾರ್ಹವಾಗಿ ಕಂಡುಬಂದರೂ ಮುಂದೆ ಸ್ಯಾಂಕ್ಷನ್ ದುರ್ಬಲವಾಯಿತು ಮತ್ತು ವರ್ಷದೊಳಗೆ ತೆಗೆದುಹಾಕಿ. ಇನ್ನು ಟ್ರಂಪ್ನ ತಾರೀಫ್ ಯಾವ ಲೆಕ್ಕ? ಟ್ರಂಪ್ನ ಈ ನಡೆಯನ್ನು ಆತನ ಪಕ್ಷದವರೇ ಟೀಕಿಸುತ್ತಿದ್ದಾರೆ. ಟ್ರಂಪ್ನಿಂದ ಅಮೆರಿಕ ದೊಡ್ಡ ಮಟ್ಟದಲ್ಲಿ ಎಲ್ಲ ರೀತಿಯಲ್ಲೂ ಕುಸಿತ ಕಂಡಿದೆ. ಟ್ರಂಪ್ನಿಂದ ಭೌಗೋಳಿಕ ರಾಜಕೀಯದಲ್ಲಿ ಭಾರೀ ಬದಲಾವಣೆ ಕಂಡುಬರುತ್ತದೆ. ಅಮೆರಿಕ ಎಷ್ಟೇ ಕಿರುಚಿ ತಲೆ ಕೆಳಗೆ ಮಾಡಿ ಬಿದ್ದರೂ ಭಾರತ ತನ್ನ ನಿರ್ಧಾರವನ್ನು ಹಿಂಪಡೆಯಲ್ಲ ಮತ್ತು ರಷ್ಯಾದಿಂದ ತೈಲವನ್ನು ಖರೀದಿಸಿ ಅದನ್ನು ಸಂಸ್ಕರಿಸಿ ಯುಕ್ರೇನ್, ಯುರೋಪಿಯನ್ ಯೂನಿಯನ್ಗಳಿಗೆ ಮಾರಾಟ ಮಾಡುವುದನ್ನು ಮುಂದುವರಿಸುತ್ತದೆ. ಏಕೆಂದರೆ there is no permanent friends in geopolitics, just permanent interest. ಜೈ ಹಿಂದ್.